ನಮಸ್ಕಾರ, ವೆಲ್ಕಮ್ ಟು ವಿ ಸ್ಟುಡಿಯೋ. ಎಸ್, ಇವತ್ತಿನ ಪ್ರೊಮೋ ನೋಡಿದಾಗ ಏನಿಸ್ತು ಫ್ರೆಂಡ್ಸ್, ನಂಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ಅಟ್ಲೀಸ್ಟ್ ಇಬ್ಬರು ಕೂತ್ಕೊಂಡು ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆಗಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲವನ್ನು ಸಹ ಸಾಲ್ವ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸ್ತು. ಅದಕ್ಕೆ ಇಬ್ಬರು ಕೂಡ ಮಾತಾಡ್ತಿರೋದನ್ನ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಾಗಿ ನೆನ್ನೆ ಪ್ರೋಮೋ ನೋಡಿದಾಗ, ಮಧ್ಯಾಹ್ನದ ಪ್ರೋಮೋ, ಒಂದು ಟಾಸ್ಕ್ ಪ್ರೋಮೋ ಏನು ಬಿಟ್ಟಿದ್ರು, ಆ ಪ್ರೋಮೋ ನೋಡಿದಾಗ ಲೈಕ್ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಪಕ್ಕದಲ್ಲಿ ಕುತ್ಕೊಂಡಿರೋದು ನೋಡಿನೇ ತುಂಬ ಖುಷಿ ಆಯಿತು. ಆ್ಯಂಡ್ ಇನ್ನು ಟಾಸ್ಕ್ ಆಡಬೇಕಾದ್ರೆ ಗಿಲ್ಲಿನ ಕಾವ್ಯ ಅವರು ಗಿಲ್ಲಿ ನಿಧಾನ ಅಂತ ಹೇಳಿ ಮಾತಾಡಿಸ್ತಿದ್ರು. ಸೊ ಅದನ್ನು ನೋಡಿದಾಗ ಖುಷಿಯಾಗಿತ್ತು. ಯಾಕೆ ಅಂತಂದರೆ ಫೈನಲಿ ಇಬ್ಬರು ಮಾತಾಡ್ತಿದ್ದಾರೆ. ಇವರಿಬ್ಬರ ಮಧ್ಯೆ ಜಗಳ ಅನ್ನೋದೆಲ್ಲ ಜಾಸ್ತಿ ಇರೋದಿಲ್ಲ, ಮುನ್ಸು ಅನ್ನೋದೆಲ್ಲ ಜಾಸ್ತಿ ದಿವಸ ಇರೋದಿಲ್ಲ ಅಂತ ಅಂದ್ಕೊಂಡು ಇಬ್ಬರು ಮಾತಾಡ್ತಿದ್ದಾರೆ ಅಂತ ಅಂದ್ಕೊಂಡು ಖುಷಿ ಪಟ್ಟಿದ್ದೆ. ಬಟ್ ಎಪಿಸೋಡ್ನ ನೋಡಿದಾಗ ಏನನ್ನಿಸ್ತು ಅಂತಂದರೆ ಖಂಡಿತವಾಗ್ಲೂ ಇಬ್ಬರು ಮಾತಾಡ್ತಿರ್ಲಿಲ್ಲ. ಇಬ್ಬರು ಬೇಜಾರು ಮಾಡಿಕೊಂಡು ಇಬ್ರಿಗೂ ಕೂಡ ಮಾತಾಡೋದಕ್ಕೆ ಇಷ್ಟ ಇದೆ, ಬಟ್ ಇಬ್ಬರು ಕೂಡ ಮಾತಾಡ್ತಿಲ್ಲ. ಯಾಕೆ ಅಂತಂದರೆ ಅವರವರ ಆಟಕ್ಕೆ ಎಫೆಕ್ಟ್ ಆಗುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅನ್ನೋದು ಎವಿಡೆಂಟಾಗಿ ಗೊತ್ತಾಗ್ತಿತ್ತು. ಹೇಳಬೇಕು ಅಂತಂದರೆ ಇಬ್ಬರೂ ಸಹ ಮಾತಾಡ್ಕೊಂಡೇ ಬಿಟ್ಟಿದ್ದಾರೆ. ಅಂದರೆ ನಾನು ಮಾತಾಡಲ್ಲ, ನೀನು ಮಾತಾಡಬೇಡ ಅಂತ ಅಲ್ಲ, ಕಾವ್ಯ ಅವರಲ್ಲಿ ಹೋಗಿ ಏನೋ ಒಂದು ಕನ್ಫೆಸ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಾರೆ. ಲೈಕ್, ನೀನು ನನ್ನ ರೇಗಿಸ್ತಿರೋದ್ರಿಂದ ನಿನ್ನಿಂದನೇ ನನಗೆ ಫುಟೇಜ್ ಸಿಗ್ತಿದೆ, ನಿನ್ನಿಂದನೇ ನನಗೆ ಕಂಟೆಂಟ್ ಸಿಗ್ತಿದೆ ಅಂತ ಹೇಳಿ ಎಲ್ಲರೂ ನನಗೆ ಪದೇ ಪದೇ ಇದನ್ನೇ ಹೇಳ್ತಿದ್ದಾರೆ ಗಿಲ್ಲಿ. ಸೊ ಅದನ್ನೆಲ್ಲ ಅವಾಯ್ಡ್ ಮಾಡು ಅಂತ ಹೇಳಿ ಕಾವ್ಯ ಅವರು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೋತಾರೆ ಆ್ಯಕ್ಚುಲಿ ಗಿಲ್ಲಿಯವ್ರ ಹತ್ರ. ಗಿಲ್ಲಿಯವರು ಹೇಳಿರ್ತಾರೆ, ಇಲ್ಲ, ಈ ರೀತಿ ರೇಗಿಸ್ಕೊಂಡು ಇರಬಾರ್ದು ಅಂತಂದರೆ ನಾನು ನಿನ್ನ ಜೊತೆ ಮಾತೇ ಆಡಲ್ಲ ಬಿಡು, ಮಾತಾಡಿದ್ರಿಂದ ತಾನೇ ಪ್ರಾಬ್ಲಮ್ ಅಂತ ಹೇಳಿ ಮಾತಾಡೋದನ್ನ ಬಿಟ್ಟಿರ್ತಾರೆ. ಆ್ಯಂಡ್ ಇಬ್ಬರು ಸಹ ಲೈಕ್ ಇಬ್ಬರು ಒಬ್ಬರನ್ನ ಒಬ್ಬರು ಥರ್ಡ್ ಪರ್ಸನ್ ಅನ್ನೋ ರೀತಿ ನೆನ್ನೆ ಟಾಸ್ಕ್ ಅಂದರೆ ಎಪಿಸೋಡ್ ನೋಡಿದಾಗ ಗೊತ್ತಾಗಿದ್ದೇನು ಅಂದರೆ ಒಬ್ಬರನ್ನ ಒಬ್ಬರು ಥರ್ಡ್ ಪರ್ಸನ್ ಅನ್ನೋ ರೀತಿ ಟ್ರೀಟ್ ಮಾಡ್ಕೊಂಡಿದ್ರು. ಆ್ಯಂಡ್ ಲೈವ್ ಕ್ಲಿಪ್ಸಲ್ಲಿ ಒಂದಷ್ಟು ಕ್ಲಿಪ್ಸ್ಗಳನ್ನ ನೋಡಿದಾಗಲೂ ಸಹ ಖುಷಿ ಆಗ್ತಿತ್ತು. ಯಾಕೆಂದರೆ ಗಿಲ್ಲಿ ತುಂಬಾ ಎಫರ್ಟ್ಸ್ ಹಾಕ್ತಿದ್ರು ಕಾವ್ಯ ಅವ್ರಿಗೋಸ್ಕರ ಸೀಟ್ ರಿಸರ್ವ್ ಮಾಡಿಟ್ಕೊಳೋದು, ಯಾರೇ ಬಂದರೂ ಸಹ ಆ ಸೀಟಲ್ಲಿ ಕುತ್ಕೊಳ್ಳೋದಕ್ಕೆ, ಅಂದರೆ ಅವ್ರ ಪಕ್ಕ ಕುತ್ಕೊಳ್ಳೋದಕ್ಕೆ ಬಿಡದೇ ಇರೋದು, ಈ ರೀತಿ ಎಲ್ಲ ಗಿಲ್ಲಿ ಮಾಡ್ತಿರುವಂತಹ ಒಂದಷ್ಟು ತರಲೆಗಳನ್ನ ನೋಡಿ ಖುಷಿ ಆಯಿತು. ಕಾವ್ಯ ಅವ್ರನ್ನ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಸ್ವಲ್ಪ ಖುಷಿ ಆಗ್ತಿತ್ತು. ಆ್ಯಂಡ್ ಇವತ್ತು ಬಿಟ್ಟಿರುವಂತಹ ಪ್ರೋಮೋ ನೋಡ್ತಿದ್ರೆ ಕಾವ್ಯ ಅವರು ತಾನೇ ಹೋಗಿ ಗಿಲ್ಲಿಯವ್ರನ್ನ ಮಾತಾಡಿಸ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಲೈಕ್, ಏನಕ್ಕೆ ಮಾತು ಬಿಟ್ಟಿದ್ಯಾ, ನಾನು ಜಸ್ಟ್ ಹೇಳಿದ್ದು ರೇಗ್ಸೋದನ್ನ ಬಿಟ್ಬಿಡು ಅಂತ ಅಷ್ಟೇ, ಬಟ್ ನಿಂಗೆ ಮಾತಾಡೋದೇ ಬಿಟ್ಬಿಟ್ಟಿದ್ಯಲ್ಲ, ಏನಕ್ಕೆ ಹಿಂಗೆ ಮಾಡ್ತಿದ್ಯಾ ಅಂತ ಹೇಳಿ ಕಾವ್ಯ ಅವರು ಗಿಲ್ಲಿನ ಕೇಳ್ತಿದ್ದಾರೆ. ಸೊ ಅವ್ರಿಗೆ ಎಷ್ಟು ಬೇಜಾರಾಗಿದೆ ಅನ್ನೋದು ಗೊತ್ತಾಗ್ತಿದೆ. ಗಿಲ್ಲಿಯವರು ಇವರನ್ನ ಮಾತಾಡಿಸದೇ ಇರೋದ್ರಿಂದ ಎಷ್ಟು ಬೇಜಾರಾಗಿದೆ ಕಾವ್ಯ ಅವ್ರಿಗೆ ಅನ್ನೋದು ಗೊತ್ತಾಗ್ತಿದೆ. ಲೈಕ್, ಇಲ್ಲ ಅಂದಿದ್ರೆ ಬೇಜಾರಾಗಿಲ್ಲ ಅಂತಂದಿದ್ರೆ ಖಂಡಿತವಾಗ್ಲೂ ಕಾವ್ಯ ಅವರು ಹೋಗಿ ಗಿಲ್ಲಿಯವ್ರ ಹತ್ರ ಆ ರೀತಿ ಕೇಳ್ಕೊತಿರ್ಲಿಲ್ಲ. ಏನಕ್ಕೆ ಸಾಲ್ವ್ ಮಾಡ್ಕೊಳೋದಕ್ಕೂ ಕೂಡ ಟ್ರೈ ಮಾಡ್ತಿರ್ಲಿಲ್ಲ. ಅವ್ನ ಪಾಡ್ಗೆ ಅವನಿರಲಿ, ನನ್ನ ಪಾಡ್ಗೆ ನಾನಿರ್ತೀನಿ, ಇವನಿಂದ ನನಗೆ ಕೆಟ್ಟ ಹೆಸರು ಬರ್ತಿದೆ ಅಂತ ಹೇಳಿ ಅವ್ರ ಪಾಡ್ಗೆ ಅವ್ರು ಇದ್ಬಿಡ್ತಾ ಇದ್ರು. ಬಟ್ ಇಲ್ಲಿ ಕಾವ್ಯ ಅವರು ಗಿಲ್ಲಿ ಅವ್ರ ಹತ್ರ ಹೋಗ್ಬಿಟ್ಟು ಏನು ಪ್ರಾಬ್ಲಮ್ ಇದೆ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಇಬ್ಬರು ಸಹ ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಮಾಡ್ಕೊಂಡಿದ್ದಾರೆ ಒಂದು ವಿಚಾರದಲ್ಲಿ. ಲೈಕ್, ಗಿಲ್ಲಿ ಅವ್ರು ರೇಗಿಸ್ತಿರೋದ್ರಿಂದ ಕಾವ್ಯ ಅವ್ರಿಗೆ ಕಂಟೆಂಟ್ ಸಿಗ್ತಿದೆ ಅಂತ ಹೇಳಿ ಸಾಕಷ್ಟು ಜನ ಕಂಟೆಸ್ಟೆಂಟ್ಗಳು ಹೇಳಿ ಕಾವ್ಯ ಅವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ. ಸೊ ಇದನ್ನು ಕ್ಲಿಯರ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇನ್ನು ಗಿಲ್ಲಿ ಅವರು ಕಂಪ್ಲೀಟಾಗಿ ಮಾತು ನಿಲ್ಲಿಸ್ಬಿಟ್ಟಿದ್ದಿದ್ರೆ, ಇಫ್ ಇನ್ ಕೇಸ್ ಕಾವ್ಯ ಅವ್ರ ಜೊತೆ ಇಂಡೈರೆಕ್ಟಾಗಿ ಗಿಲ್ಲಿ ಅವರು ಕಾವ್ಯ ಅವ್ರನ್ನ ಮಾತಾಡಿಸ್ತಾನೆ ಇದ್ದಾರೆ. ಆ್ಯಂಡ್ ಯಾರೋ ಒಬ್ಬರನ್ನ ಮಧ್ಯದಲ್ಲಿ ಇಟ್ಕೊಂಡು ಕಾವ್ಯ ಅವ್ರಿಗೆ ಏನೇನು ಮೆಸೇಜ್ ಪಾಸ್ ಮಾಡಬೇಕು ಎಲ್ಲವನ್ನೂ ಸಹ ಮಾಡ್ತಿದ್ದಾರೆ. ಇದು ಯಾವುದನ್ನು ಸಹ ಗಿಲ್ಲಿಯವರು ಮಾಡಿಲ್ಲ ಅಂದಿದ್ರೆ ಕಾವ್ಯ ಅವ್ರ ಪರಿಸ್ಥಿತಿ ಇನ್ನೇನಾಗಿರೋದು. ಗಿಲ್ಲಿಯವ್ರನ್ನ ಜಸ್ಟ್ ಒಂದೇ ಸಲ ಬಿಟ್ಟಿರೋದಕ್ಕಾಗ್ತಿಲ್ಲ. ಲೈಕ್, ಬಿಟ್ಟಿರೋಕ್ಕಾಗ್ತಿಲ್ಲ ಅಂತ ಅಂದಿದ ತಕ್ಷಣ ಇವರಿಬ್ಬರ ಮಧ್ಯೆ ಲವ್ ಇದೆ, ಅದಿದೆ, ಇದಿದೆ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಇವರಿಬ್ಬರ ಮಧ್ಯೆ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಕಾಣಿಸ್ತಿದೆ. ಆ್ಯಂಡ್ ಹಾಗೆ ಒಂದು ಪ್ಯೂರ್ ಬಾಂಡಿಂಗ್ ಸಹ ಕಾಣಿಸ್ತಿದೆ. ಜಸ್ಟ್ ಬಿಗ್ ಬಾಸ್ ಮನೆಗೆ ಇರುವಂತಹ ಫ್ರೆಂಡ್ಶಿಪ್ ಅಲ್ಲ ಅಂತ ಅನ್ನಿಸ್ತಿದೆ. ಇದು ಪ್ಯೂರ್ ಬಾಂಡಿಂಗ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫ್ಯಾಮಿಲಿಯಿಂದ ಬರುವಂತಹ ಲೆಟರ್ ಟಾಸ್ಕನ್ನು ಕೊಟ್ಟಾಗ ಲೈಕ್ ಗಿಲ್ಲಿ ಅವ್ರಿಗೆ ಕಾವ್ಯ ಅವ್ರ ಲೆಟರ್ ಸಿಕ್ಕಿತ್ತು, ಕಾವ್ಯ ಅವ್ರಿಗೆ ಗಿಲ್ಲಿ ಲೆಟರ್ ಸಿಕ್ಕಿತ್ತು. ಆ್ಯಂಡ್ ಈ ಕಡೆ ಇಬ್ಬರು ಏನಾದರೂ ಲೆಟರ್ಸ್ನ ತೊಗೊಬಂದ್ರು ಅಂತಂದರೆ ಇಬ್ಬರು ಕೂಡ ಲೆಟರ್ಸ್ನ ನೋಡೋದಕ್ಕೆ ಆಗೋದಿಲ್ಲ. ಜಸ್ಟ್ ಒಬ್ಬರು ಲೆಟರನ್ನು ತರಬೇಕು, ಇನ್ನೊಬ್ಬರು ಲೆಟರನ್ನು ಕಳ್ಕೊಂಡು ಬರಬೇಕು, ಅಲ್ಲೇ ಬಿಟ್ಟು ಬರಬೇಕು ಅಂತ ಹೇಳಿ ಬಿಗ್ ಬಾಸ್ ಅವರು ಆರ್ಡರ್ ಮಾಡಿರ್ತಾರೆ. ಸೊ ಅವಾಗ ಗಿಲ್ಲಿ ಏನು ಮಾಡ್ತಾರೆ, ಕಾವ್ಯ ಲೆಟರ್ನ ಎತ್ಕೊಳ್ತಾರೆ. ಏನಂತ ಯೋಚನೆ ಮಾಡಿ, ಏನಂತ ಡಿಸೈಡ್ ಮಾಡಿ ಎತ್ಕೊಳ್ತಾರೆ ಅಂತಂದರೆ, ಕಾವ್ಯಗೆ ಈ ಲೆಟರ್ನ ಅವಶ್ಯಕತೆ ತುಂಬಾ ಇದೆ. ಸೊ ಅವಳಿಗೆ ಅವಳು ಲೆಟರ್ ಕೊಟ್ಬಿಡೋಣ ಅಂತ ಹೇಳಿ ಗಿಲ್ಲಿ ಕಾವ್ಯ ಅವರ ಲೆಟರ್ ಎತ್ಕೊಂಡಿರ್ತಾರೆ. ಆ್ಯಂಡ್ ಕಾವ್ಯ ಅವರು ಗಿಲ್ಲಿ ಲೆಟರ್ನ ಟಚ್ ಕೂಡ ಮಾಡೋದಕ್ಕೆ ಹೋಗಲ್ಲ. ಯಾಕೆ ಅಂತಂದರೆ ಅವ್ರು ಒಂದೇ ರೀಸನ್ ಹೇಳೋದು, ಗಿಲ್ಲಿ ನನ್ನ ಲೆಟರ್ನ ತರ್ತಾನೆ ಅನ್ನುವಂತಹ ಒಂದು ನಂಬಿಕೆ ನನಗಿದೆ. ಸೊ ಅದಕ್ಕೋಸ್ಕರ ನಾನು ಗಿಲ್ಲಿ ಲೆಟರ್ನ ಇಲ್ಲೇ ಬಿಟ್ಟು ಹೋಗ್ತಿದ್ದೀನಿ ಬಿಗ್ ಬಾಸ್ ಅಂತ ಹೇಳಿ ಗಿಲ್ಲಿ ಲೆಟರ್ನ ಅಲ್ಲೇ ಬಿಟ್ಟು ಕಾವ್ಯ ಅವರು ಎದ್ದು ಬರ್ತಾರೆ. ಸೊ ಇಬ್ಬರ ಮಧ್ಯನೂ ಕೂಡ ಒಂದು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಒಂದು ಒಳ್ಳೆ ಬಾಂಡಿಂಗ್ ಇದೆ, ಆ್ಯಂಡ್ ಒಳ್ಳೆ ಫ್ರೆಂಡ್ಶಿಪ್ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಇವರ ಫ್ರೆಂಡ್ಶಿಪ್ ನಮಗೆ ಯಾವತ್ತೂ ಸಹ ವಲ್ಗರ
ಕಾಣಿಸೋದಾಗಿರ್ಬೋದು, ಅಥವಾ ಒಬ್ರಿಗೋಸ್ಕರ ಇನ್ನೊಬ್ರು ಆಟ ಆಡ್ತಿದ್ದಾರೆ ಅಂತ ಆಗಿರ್ಬೋದು, ಅಥವಾ ಚೀಪ್ ಟ್ರಿಕ್ಸ್ಗಳನ್ನು ಮಾಡ್ತಿದ್ದಾರೆ ಅನ್ನೋದಾಗಿರ್ಬೋದು, ಆ ರೀತಿ ಯಾವತ್ತೂ ಕಾಣಿಸಿಲ್ಲ ಗುರು. ಯಾಕೆ ಅಂತಂದರೆ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಜಸ್ಟ್ ಫ್ರೆಂಡ್ ಅಂತ ಹೇಳ್ಕೊಂಡಿರುವಂತಹ ರಾಶಿಕಾ, ಸೂರಜ್ ಇವರನ್ನ ನೋಡಿದಾಗ ತುಂಬಾ ಟ್ರೋಲ್ ಆಗಿತ್ತು. ಬಿಗ್ ಬಾಸ್ಗೆ ಬಂದಂತಹ ಮೊದಲನೇ ವಾರದಲ್ಲೇ ಸೂರಜ್ ಅವ್ರು ಏನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟರು, ಆ ಮೊದಲನೇ ವಾರದಲ್ಲೇ ಸಹ ಇವರಿಬ್ಬರನ್ನ ತುಂಬ ಕೆಟ್ಟದಾಗಿ ಕೂಡ ಟ್ರೋಲ್ ಮಾಡಿದ್ರು. ಲೈಕ್ ಯಾವ ರೀತಿ ಅಂತಂದರೆ ನಿಬ್ಬಿ ಆಟಗಳನ್ನ ಆಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಆಗಿರ್ಬೋದು, ಅಥವಾ ಇಬ್ಬರೂ ಸಹ ಬರ್ಗೆಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರು ಅಂತ ಅನಿಸುತ್ತೆ ಇಷ್ಟು ದಿವಸ. ಸೊ ಯಾವ ರೇಂಜಿಗೆ ಬರ್ಗೆಟ್ಟಿದ್ದಾರೆ ಇವರು, ಆ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಿದ್ದಾರೆ ಇವರು ಅಂತ ಅನ್ನೋದಾಗಿರ್ಬೋದು. ಸೊ ಅವರು ಕೊಟ್ಟಂತಹ ಅವರಿಬ್ಬರ ಸಂಬಂಧಕ್ಕೆ ಅವರು ಕೊಟ್ಟಿರುವಂತಹ ಒಂದು ಲೇಬಲ್ ಏನು ಅಂತಂದರೆ ಫ್ರೆಂಡ್ಶಿಪ್ ಅನ್ನೋ ಲೇಬಲ್. ಆ್ಯಂಡ್ ಗಿಲ್ಲಿ ಮತ್ತು ಕಾವ್ಯ ಅವರಿಬ್ಬರ ಸಂಬಂಧಕ್ಕೆ ಕೊಟ್ಟಿರುವಂತಹ ಲೇಬಲ್ ಏನು ಅಂದರೆ ಅದು ಕೂಡ ಫ್ರೆಂಡ್ಶಿಪ್ ಅನ್ನುವಂತಹ ಲೇಬಲ್ಲೇ. ಸೊ ನಮಗೆ ಇಲ್ಲಿ ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಕಾಣಿಸಿರೋದು ಗಿಲ್ಲಿ ಮತ್ತು ಕಾವ್ಯನಲ್ಲಿ. ಆ್ಯಂಡ್ ಇವರಿಬ್ಬರ ಮಧ್ಯೆ ಆ ರೀತಿ ಫ್ರೆಂಡ್ಶಿಪ್ ನಮಗೆ ಕಾಣಿಸಿಲ್ಲ. ಜಸ್ಟ್ ಫ್ರೆಂಡ್ಶಿಪ್ ಅಂತ ಹೇಳ್ಕೊಂಡು ಬೇರೆ ಏನೋ ನಡೆಸೋ ರೀತಿ ಕಾಣಿಸ್ತಿದ್ದಾರೆ ಹೊರತು ಇವರಿಬ್ಬರ ಮಧ್ಯೆ ಆ ರೀತಿ ಯಾವುದೂ ಇಲ್ಲ. ಲೈಕ್ ಗಿಲ್ಲಿ ಅವರು ಪದೇ ಕಾವ್ಯನಿಗೆ ರೇಗಿಸೋದಕ್ಕೆ ಹೇಳ್ತಾನೆ ಇರ್ತಾರೆ, ಐ ಲವ್ ಯು ಕಾವ್ಯ, ಐ ಲವ್ ಯು ಕಾವ್ಯ, ಕಾವ್ಯ ಐ ಲವ್ ಯು ಅಂತ ಹೇಳ್ತಾನೆ ಇರ್ತಾರೆ. ಕಾವ್ಯ ನಮ್ಮ ಹುಡುಗಿ ಅಂತೆಲ್ಲ ಹೇಳ್ತಾನೆ ಇರ್ತಾರೆ. ಬಟ್ ಅವ್ರು ಎಷ್ಟೇ ಹೇಳಿದ್ರೂ ಸಹ ಅವರಿಬ್ಬರ ಮಧ್ಯೆ ಜಸ್ಟ್ ಇರೋದು ಒಂದು ಫ್ರೆಂಡ್ಶಿಪ್ ಅಷ್ಟೇ. ಲವ್ಶಿಪ್ ಅನ್ನೋ ಥರ ಯಾವುದು ಅವರಿಬ್ಬರ ಮಧ್ಯೆ ಇಲ್ಲ ಅನ್ನೋದು ಖಂಡಿತವಾಗ್ಲೂ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆ್ಯಂಡ್ ಇವತ್ತು ಪ್ರೋಮೋದಲ್ಲಿ ಕಾವ್ಯ ಅವರು ಕ್ಲಾರಿಫೈ ಮಾಡ್ಕೊಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾಕೆ ಮಾತು ಬಿಟ್ಟೆ ಅಂತ ಹೇಳಿ. ಆ್ಯಂಡ್ ಗಿಲ್ಲಿ ಅವರು ಕ್ಲಾರಿಫೈ ಮಾಡ್ತಿದ್ದಾರೆ, ಜಸ್ಟ್ ಮಾತಾಡಿದ್ರೆ ತಾನೇ ನಾನು ನಿಮಗೆ ಪ್ರಾಬ್ಲಮ್ ಬರೋದು, ಎಲ್ಲ ಆಗೋದು, ರೇಗಿಸೋದು ಎಲ್ಲ ಮಾಡೋದು, ಅದಕ್ಕೆ ಮಾತಾಡೋದೇ ಬೇಡ ಅಂತ ಹೇಳಿ ದೂರ ಇದ್ದೀನಿ, ಸೊ ಬಿಟ್ಬಿಡು, ಮಾತಾಡೋದು ಬೇಡ ಅಂತ ಹೇಳಿ ಇಲ್ಲಿ ಗಿಲ್ಲಿ ಅವ್ರು ಕಾವ್ಯಗೆ ಹೇಳ್ತಿದ್ದಾರೆ. ಆ್ಯಂಡ್ ಕಾವ್ಯ ಅವ್ರಿಗೆ ಹೇಳ್ತಿದ್ದಾರೆ, ಲೈಕ್ ಬೇರೆ ಕಂಟೆಸ್ಟೆಂಟ್ಗಳೆಲ್ಲರೂ ಸಹ ಏನೇನೋ ಹೇಳ್ತಾರೆ ನಿಂಗೆ, ಅದು ಯಾವುದೂ ಸಹ ನಿಂಗೆ ಎಫೆಕ್ಟ್ ಆಗಿಲ್ಲ, ನಾನು ಜಸ್ಟ್ ಏನೋ ಒಂದು ಮಾತಂದೆ ಅಂದಿದ ತಕ್ಷಣ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದ್ಯಲ್ಲ, ಇದು ಸರಿನಾ ಅಂತ ಹೇಳಿ ಕಾವ್ಯ ಅವ್ರು ಕೇಳ್ತಿದ್ದಾರೆ. ಆಗ ಗಿಲ್ಲಿಯವರು ಒಂದೇ ಒಂದು ಪಾಯಿಂಟ್ ಹೇಳ್ತಾರೆ, ನಿಜಕ್ಕೂ ಸಖತ್ ಇಷ್ಟ ಆಯಿತು ಆ ಪಾಯಿಂಟ್ ನನಗೆ ಹೇಳಿದ್ದು. ಲೈಕ್ ಊರವರೆಲ್ಲ ಬೈಯೋದಕ್ಕೂ ಮನೆಯವ್ರು ಬೈಯೋದಕ್ಕೂ ಡಿಫ್ರೆನ್ಸಸ್ ಇಲ್ವಾ, ವ್ಯತ್ಯಾಸ ಇಲ್ವಾ ಅಂತ ಹೇಳಿ ಇಲ್ಲಿ ಗಿಲ್ಲಿಯವರು ಕಾವ್ಯನ ಕೇಳ್ತಾರೆ. ಸೊ ಕಾವ್ಯಗೆ ಯಾವ ಲೆವೆಲ್ಗೆ ಮರ್ಯಾದೆ ಕೊಡ್ತಾರೆ, ಕಾವ್ಯನ ಎಲ್ಲಿಟ್ಟಿದ್ದಾರೆ ಆ್ಯಂಡ್ ಕಾವ್ಯನ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಕಾವ್ಯಗೆ ಅನ್ನೋದು ನಮ್ಗೆ ಈ ಮಾತಲ್ಲೇ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿ ಗಿಲ್ಲಿಯವರು ಒಂದು ಪಾಯಿಂಟನ್ನು ಕಾವ್ಯ ಅವ್ರಿಗೆ ಕೇಳ್ತಾರೆ. ಬಟ್ ಒಟ್ಟಿನಲ್ಲಿ ಆ ಪ್ರೊಮೋ ನೋಡ್ತಿದ್ರೆ ಏನಿಸ್ತು ಅಂತಂದರೆ, ಒಟ್ಟಿನಾಗ ಇನ್ನೂ ಸಾಲ್ವ್ ಆಗಿಲ್ಲ. ಇಬ್ರಿಗೂ ಕೂಡ ಮಾತಾಡೋಕ್ಕೆ ಇಷ್ಟ ಇದೆ, ಬಟ್ ಇನ್ನೂ ಕೂಡ ಸಾಲ್ವ್ ಆಗಿಲ್ಲ. ಇವಾಗ ಏನು ಮಾತಾಡಿಸ್ಬೇಕು ಬೇಡ ಅಂತ ಹೇಳಿ ಇಲ್ಲಿ ಗಿಲ್ಲಿ ಕೇಳ್ತಿದ್ದಾರೆ. ಕಾವ್ಯ ಹೇಳ್ತಿದ್ರೆ ಮಾತಾಡಿಸು, ಬಟ್ ರೇಗಿಸ್ಬೇಡ ಅಷ್ಟೇ ಅಂತ ಹೇಳಿ ಕಾವ್ಯ ಹೇಳ್ತಿದ್ದಾರೆ. ಬಟ್ ಗಿಲ್ಲಿ ಅದನ್ನು ಒಪ್ಕೊಳೋದಕ್ಕೆ ರೆಡಿ ಇಲ್ಲ. ನಾನು ಮಾತಾಡ್ಸಿದ್ರೆ ಖಂಡಿತವಾಗ್ಲೂ ರೇಗಿಸ್ತೀನಿ, ಮಾತಾಡಿಸ್ಬೇಕು ಅಂತಂದರೆ ಹೇಳು, ರೇಗಿಸ್ಕೊಂಡು ಮೊದಲೇ ಹಂಗಿದ್ನೋ ಹಂಗಿರೋಣ, ಇಲ್ಲ ಅಂತಂದರೆ ನನ್ನ ಪಡೆಗೆ ನಾನು ಇರ್ತೀನಿ, ನಿನ್ನ ಪಡೆಗೆ ನೀನಿರು ಅಂತ ಹೇಳಿ ಗಿಲ್ಲಿ ಅವರು ಹೇಳ್ತಿದ್ದಾರೆ. ಆ್ಯಂಡ್ ಕಾವ್ಯ ಅವರು ಸರಿ ಥರ್ಡ್ ಪರ್ಸನ್ ಅಂತ ಹೇಳಿ ನನ್ನ ಟ್ರೀಟ್ ಮಾಡ್ತಿದ್ಯಾ, ಇನ್ನು ಮುಂದೆನೂ ಸರಿ ನಾನು ಥರ್ಡ್ ಪರ್ಸನ್ ಆಗಿ ಇರ್ತೀನಿ ಅಂತ ಹೇಳಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋಗಿರೋ ರೀತಿ ಕಾಣಿಸ್ತಿದೆ. ಯಾಕಂದರೆ ಜಸ್ಟ್ ಅವ್ರ ಕಣ್ಣನ್ನು ತೋರಿಸಿಲ್ಲ, ಅವರು ಸರಿ ಆಯಿತು ಥರ್ಡ್ ಪರ್ಸನ್ ಆಗಿನೇ ಇರ್ತೀನಿ ಬಿಡು, ಐ ಡೋಂಟ್ ಕೇರ್ ಅಂತ ಅಂದ್ಕೊಂಡು ಅವ್ರು ಎದ್ದೋಗ್ಬೇಕಾದ್ರೆ ಕೈ ನಿಂಗೆ ಅಂದ್ಕೊಂಡು ಹೋಗ್ತಾರೆ. ಸೊ ಅದನ್ನು ನೋಡಿದಾಗ ಏನಿಸ್ತು ಅಂತಂದರೆ ಕಾವ್ಯ ಅವ್ರ ಕಣ್ಣಲ್ಲಿ ಎಲ್ಲೋ ಸ್ವಲ್ಪ ಕಣ್ಣೀರು ಬಂದಿದೆ ಅಂತ ಅನ್ನಿಸ್ತಿದೆ ಗಿಲ್ಲಿ ಆ ಮಾತು ಅಂದಿರೋದ್ರಿಂದ. ಸೊ ಇದಕ್ಕೋಸ್ಕರ ಹೇಳ್ತಿದ್ದೀನಿ, ಇಬ್ಬರು ಕೂಡ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಆ್ಯಂಡ್ ಇಬ್ರಿಗೂ ಕೂಡ ಮಾತಾಡಬೇಕು ಅನ್ನುವಂಥ ತವಕ ತುಂಬಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿ ಫ್ರೆಂಡ್ಶಿಪ್ ಅನ್ನೋದು ಆಗೋದು ತುಂಬ ರೇರ್ ಅಂತ ಹೇಳ್ಬೋದು. ಆ್ಯಂಡ್ ಫ್ರೆಂಡ್ಶಿಪ್ ಆದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವರವರ ಫ್ರೆಂಡ್ಶಿಪ್ಪನ್ನು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಯಾಕಂದರೆ ಲಾಸ್ಟ್ ಸೀಸನಲ್ಲೇ ನಾವು ನೋಡಿದ್ದೀವಲ್ವ, ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅವರು ಎಷ್ಟೆಲ್ಲ ಕ್ಲೋಸ್ ಆಗಿದ್ರು. ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡಬೇಕಾಗಿತ್ತು, ಒಟ್ಟಿಗೆ ಕೂತ್ಕೊಳ್ಬೇಕಾಗಿತ್ತು. ಅವರವ್ರ ಆಟನ ಅವ್ರವ್ರು ಆಡ್ತಿದ್ರು ಸಹ ಬಿಗ್ ಬಾಸ್ ಮನೆಯಲ್ಲಿ ಲೈಕ್ ವಿತೌಟ್ ಆ್ಯಕ್ಟಿವಿಟೀಸ್ ಅಂತ ಇದ್ದಾಗ ಆಗಿರ್ಬೋದು, ಅಥವಾ ವಿತೌಟ್ ಟಾಸ್ಕ್ ಅಂತ ಇದ್ದಾಗ ಆಗಿರ್ಬೋದು, ಪ್ರತಿಯೊಂದು ಕ್ಷಣವೂ ಸಹ ಅವರಿಬ್ಬರು ಒಟ್ಟಿಗೆ ಇರ್ತಿದ್ರು ಅಂತ ಹೇಳ್ಬೋದು. ಅಷ್ಟೆಲ್ಲ ಕ್ಲೋಸ್ ಆಗಿದ್ದಂಥವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅಟ್ಲೀಸ್ಟ್ 1 or 2 ಆದರೂ ಕೂಡ ಜನಗಳ ಖುಷಿಗೋಸ್ಕರ, ಅಟ್ಲೀಸ್ಟ್ ಅವರ ಫ್ಯಾನ್ಸ್ ಖುಷಿಗೋಸ್ಕರ ಆದರೂ ಇಬ್ಬರು ಸಹ ಒಟ್ಟಿಗೆ ಎಲ್ಲೂ ಕಾಣಿಸ್ಕೊಂಡಿಲ್ಲ. ತ್ರಿವಿಕ್ರಮ್ ಅವರು ಅವರ ಪ್ರಾಜೆಕ್ಟ್ಸಲ್ಲಿ ಅವ್ರು ಬ್ಯುಸಿ ಆಗ್ತಾರೆ, ಭವ್ಯ ಗೌಡ ಅವರು ಇವರ ಪ್ರಾಜೆಕ್ಟ್ಸಲ್ಲಿ ಇವ್ರು ಬ್ಯುಸಿ ಆಗ್ತಾರೆ. ಸೊ ಈ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ಬಿಗ್ ಬಾಸ್ ಮನೆಗೆ ಮಾತ್ರ ಸೀಮಿತ ಆಗಿತ್ತು. ಸೊ ಇವರ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನೋದು ಸಹ ಅದೇ ರೀತಿ ಆದರೂ ಆಗ್ಬೋದು. ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಫ್ರೆಂಡ್ಶಿಪ್ ಬಾಂಡ್ ಅನ್ನೋದು ಕೂಡ ಅವರ ರೀತಿಯೇ ಆಗ್ಬೋದು. ಯಾಕೆ ಅಂತಂದರೆ ಗಿಲ್ಲಿ ಅವರ ಒಂದು ಕ್ಯಾರೆಕ್ಟರ್ ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ, ಆ್ಯಂಡ್ ಕಾವ್ಯ ಅವರ ಒಂದು ನೇಚರ್ ಕೂಡ ಜನಗಳಿಗೆ ತುಂಬಾ ಇಷ್ಟ ಆಗ್ತಿದೆ. ಸೊ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ಅವ್ರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕುವಂತಹ ಚಾನ್ಸಸ್ ಜಾಸ್ತಿ ಇದೆ. ಈ ಕಡೆ ಗಿಲ್ಲಿಗೆ ಸಾಕಷ್ಟು ಪ್ರಾಜೆಕ್ಟ್ ಸಿಕ್ಕಿ ಅವರು ಕೂಡ ಬ್ಯುಸಿ ಆಗ್ಬೋದು, ಆ್ಯಂಡ್ ಕಾವ್ಯ
ಕಾವ್ಯಗೂ ಸಾಕಷ್ಟು ಪ್ರಾಜೆಕ್ಟ್ ಸಿಕ್ಕಿ ಅವರು ಕೂಡ ಬ್ಯುಸಿ ಆಗ್ಬೋದು. ಸೊ ಇಬ್ಬರು ಕೂಡ ಮೀಟ್ ಆಗ್ತಾರೋ ಇಲ್ವೋ ಗೊತ್ತಿಲ್ಲ. ಸೊ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಒಂದು ಫ್ರೆಂಡ್ಶಿಪ್, ಪ್ಯೂರ್ ಫ್ರೆಂಡ್ಶಿಪ್ ಅನ್ನೋದು ಆಗಿರುತ್ತೆ. ಆ ಒಂದು ಮನೆಗೆ ಮಾತ್ರ ಸೀಮಿತ ಆಗಿರುತ್ತೆ ಅದು. ಸೊ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕಷ್ಟೇ ನಾವು. ಇಲ್ಲಿ ಗಿಲ್ಲಿ ಮತ್ತು ಕಾವ್ಯ ಇಷ್ಟ ಆಗಿದ್ದಾರೆ ಅಂತ ಅಂದಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೂ ಅವ್ರು ಇದೇ ರೀತಿ ಇರಬೇಕು, ಇದೇ ರೀತಿ ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಲಾಸ್ಟ್ ಸೀಸನಲ್ಲಿ ನಾವೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಎಷ್ಟೆಲ್ಲ ಡ್ಯಾಮೇಜಸ್ ಆಯಿತು ಅನ್ನೋದನ್ನು ನಾವು ನೋಡಿದ್ದೀರಿ. ಸೊ ಅದನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಬಿಗ್ ಬಾಸ್ ಮನೆಯಲ್ಲಿ ಅವ್ರನ್ನ ಒಂದು ಕಂಟೆಸ್ಟೆಂಟಾಗಿ ನೋಡಿ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ಪನ್ನ ಆರಾಧಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಬ್ಬರು ಕ್ಲೋಸ್ ಆಗಿರಬೇಕು ಅಂತಂದರೆ ಗಿಲ್ಲಿ ಅವರು ಅವ್ರನ್ನ ರೇಗಿಸ್ಕೊಂಡೇ ಇರಬೇಕಾ ಅಥವಾ ಜಸ್ಟ್ ಮಾತಾಡ್ಕೊಂಡಿದ್ರೆ ಸಾಕ? ನಿಮ್ಗೆ ಏನು ಅನಿಸುತ್ತೆ? ಅಥವಾ ಮೊದಲಿನ ಥರನೇ ಇರಬೇಕಾ ಅವರು? ಕಾವ್ಯ ಅವ್ರನ್ನ ಗಿಲ್ಲಿಯವ್ರು ಹೇಗೆ ಮೊದಲಿನ ಥರ ರೇಗಿಸ್ಕೊಂಡಿದ್ರು ಅದೇ ರೀತಿ ರೇಗಿಸ್ಕೊಂಡಿದ್ರೇ ಚೆನ್ನಾಗಿರೋದು ಅಂತ ಅನಿಸುತ್ತೆ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.